the hatch area. Again, just preparing for the vehicle's side hatch to be opened, getting some of that salt water off, maybe some of that plasma from reentry off. Right, all nominal processes to ensure that that crew can safely egress the vehicle, but also that ground personnel are safely protected while handling the spacecraft and crew as well. At this point, we can see SpaceX personnel positioning themselves to support in this, as well as the spacecraft making final approaches to that upper landing pad for crew to egress the vehicle. After that freshwater wash down of the hatch area, we're seeing some final wipe downs as well. ಯಾವ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು ಆ ಕ್ಷಣ ಈಗ ಬಂದೇ ಬಿಟ್ಟಿದೆ. ಅವರೆಲ್ಲರೂ ಬಾಹ್ಯಾಕಾಶ ಯಾನಿಗಳು ಈಗ ಹೊರಗಡೆ ಬರ್ತಾರೆ. ಕೆಲವು ಕ್ಷಣಗಳಲ್ಲಿ ಎಲ್ಲರೂ ಕೂಡ ಈಗ ಹೊರಗಡೆ ಬರ್ತಾರೆ. ಆ ನಿಟ್ಟಿನಲ್ಲಿ ತಯಾರಿ ನಡೀತಾ ಇರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಎಂಥ ಅದ್ಭುತವಾದಂಥ ಗಳಿಗೆ ಇದು. ಹೊಸ ಮೈಲುಗಲ್ಲನ್ನು ಇಟ್ಟಿರೋದು ಭಾರತ. ಕೋಟ್ಯಾಂತರ ಭಾರತೀಯರ ಒಂದು ಪ್ರಾರ್ಥನೆ ಈಗ ಫಲಿಸಿದೆ. ಸೇಫ್ ಆಗಿ ಲ್ಯಾಂಡ್ ಆಗಿರೋದು ನೌಕೆ. ಜೊತೆಗೆ ಈಗ ಯಾನಿಗಳು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ. ಎಸ್, ಆ ಒಂದು ಪ್ರಕ್ರಿಯೆ ಈಗ ಶುರುವಾಗಿದೆ, ಗಮನಿಸಬಹುದು. ಎಸ್, ಈಗ ಇದು ಸಕ್ಸಸ್ಫುಲ್ಲಿ ಈಗ ಓಪನ್ ಆಗಿರೋದು. ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಗಮನಿಸಬಹುದು ದೃಶ್ಯದಲ್ಲಿ. ಭೂಮಿಗೆ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಭಾರತದ ಶುಭಾಂಶು ಶುಕ್ಲಾ ಸೇರಿದಂತೆ ಗಗನಯಾತ್ರಿಗಳು. ಒಂದು ಹೆಮ್ಮೆಯ ಕ್ಷಣ. ಎಲ್ಲ ಗಗನಯಾನಿಗಳು ಈಗ ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇರುವಂತ ಕ್ಷಣ ಇದು. ಅವರನ್ನ ಹೊರಗಡೆ ಕರ್ಕೊಂಡು ಬರೋದು, ಆ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿನ ಸಿಬ್ಬಂದಿಗಳು ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಡೋರ್ ಓಪನ್ ಆಗಿದೆ. ನೌಕೆಯ ಡೋರ್ ಓಪನ್ ಆಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದು ಕೆಲವು ಕ್ಷಣಗಳು. ಶುಭಾಂಶು ಶುಕ್ಲಾ ಆ್ಯಂಡ್ ಟೀಮ್ ಹೊರಗಡೆ ಹೆಜ್ಜೆ ಇಡ್ತಾರೆ. ಒಂದು ಕಡೆ ಭಾರತೀಯರೆಲ್ಲರೂ ಈಗ ಖುಷಿ ಸಂಭ್ರಮಾಚರಣೆಯನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೋದಿಯವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಶುಕ್ಲಾರವರ ಧೈರ್ಯ, ಸಮರ್ಪಣೆ ಎಲ್ಲರಿಗೂ ಒಂದು ರೀತಿಯಾದಂಥ ಸ್ಫೂರ್ತಿ. ಎಕ್ಸಾಕ್ಟ್ಲಿ ಹೌದು, ಅದೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ. ಶತಕೋಟಿ ಕನಸುಗಳಿಗೆ ಇವತ್ತು ನನಸಾದಂಥ ದಿನ. ಒಂದು ಕನಸು, ಅವರ ಧೈರ್ಯ, ಸಮರ್ಪಣೆ ಎಲ್ಲರಿಗೂ ಒಂಥರ ಸ್ಫೂರ್ತಿ. ಶತಕೋಟಿ ಕನಸುಗಳಿಗೆ ಶುಕ್ಲಾ ಸ್ಫೂರ್ತಿಯಾಗಿದ್ದಾರೆ. ಕರ್ತವ್ಯ ನಿಷ್ಠೆಯಿಂದ ಇತರರಿಗೆ ಶುಕ್ಲಾ ಅವರು ಸ್ಫೂರ್ತಿಯಾಗಿರೋದು. ವಾಪಸ್ ಬರ್ತೀವಾ ಇಲ್ವಾ ಏನೂ ಗೊತ್ತಿರಲ್ಲ ಗಗನಯಾತ್ರಿಗಳಿಗೆ. ವಾಪಸ್ ಬರ್ತೀವಾ ಇಲ್ವಾ.
Looks like we're getting the crew's getting some first photos. Yeah. It's a good sign that they had good initial comms with medical personnel. So this time we are now if you're just joining us, we're waiting for the AX-4 crew to egress or exit the Dragon spacecraft, also known as Grace, as part of the conclusion of their more than 20-day mission to the International Space Station. You can see the crew is handing some of their cargo. That looks like their tablets that they use throughout their mission. Making it a little easier for crew to make their way out of the spacecraft as well. Looks like they just removed the footrests. Gives the crew some space to get out of their seats while they are exiting the vehicle. Now getting some ಹೀಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈಗ ಎಲ್ಲ ಗಗನ ಯಾತ್ರಿಗಳು ಸೇಫ್ ಆಗಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳು ಒಳಗಡೆ ಹೋಗಿ ಒಳಗಡೆ ಇರುವಂಥ ಉಪಕರಣಗಳು ಏನೇನಿದಾವಲ್ಲ ಅವುಗಳನ್ನೆಲ್ಲ ಹೊರಗೆ ಸಾಗಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭದ್ರವಾಗಿ ಕೂತಿದ್ದಾರೆ. ಆ ದೃಶ್ಯಗಳನ್ನು ಈಗ ತಾನೇ ನಾವು ನೋಡಿದ್ವಿ. ಶುಕ್ಲಾ, ಫೆಗ್ಗಿವಿಟ್ಸನ್, ಸ್ಲಾವೋಸ್ಟ್, ಉಜ್ನಾನ್ಸ್ಕಿ, ಟಿಬೋರ್ ಕಾಪು ಇವರೆಲ್ಲರೂ ಕೂಡ ಕೂತಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭೂಸ್ಪರ್ಶ ಹೇಗಾಯಿತು ಅನ್ನೋದನ್ನು ನಾವೆಲ್ಲ ಗಮನಿಸಿದ್ವಿ. ಮೊದಲು ಅನ್ಡಾಕಿಂಗ್ ಬಳಿಕ ನೌಕೆಯು ISSನಿಂದ ದೂರ ಸರಿಯೋದಕ್ಕೆ ಹಲವು ಸುತ್ತಿನಲ್ಲಿ ಎಂಜಿನ್ ಕೆಲಸ ಮಾಡಿತು. ಭೂಮಿಯ ವಾತಾವರಣದ ಪ್ರವೇಶಕ್ಕೆ ಮುಂಚಿತವಾಗಿ ಹೀಟ್ ಶೀಲ್ಡನ್ನು ಮುಂದಕ್ಕೆ ತಿರುಗಿಸಲಾಯಿತು. ಇದರಿಂದ ಬಾಹ್ಯಾಕಾಶ ನೌಕೆಯನ್ನು 1600 ಡಿಗ್ರಿ ಸೆಲ್ಸಿಯಸ್ ತಾಪದಿಂದ ರಕ್ಷಣೆ ಮಾಡಲಾಗುತ್ತೆ. 2 ಹಂತದಲ್ಲಿ ನಿಯೋಜನೆ ಆಗಲಿರೋ ಪ್ಯಾರಾಚೂಟ್ ನಿಯೋಜನೆ ಅಂದರೆ 2 ಹಂತದಲ್ಲಿ ಪ್ಯಾರಾಚೂಟ್ಗಳು ಓಪನ್ ಆಗಿದ್ವು ಕೂಡ. 5.7 ಕಿಲೋಮೀಟರ್ ಎತ್ತರದಲ್ಲಿ ನೌಕೆಯನ್ನು ಸ್ಥಿರಗೊಳಿಸೋ ಪ್ಯಾರಾಚೂಟ್ ಮೊದಲಿಗೆ ತೆರೆದುಕೊಳ್ತು. ಅದಾದ ನಂತರ 2 ಕಿಲೋಮೀಟರ್ ಎತ್ತರದಲ್ಲಿ ಮುಖ್ಯ ಪ್ಯಾರಾಚೂಟ್ ಓಪನ್ ಆಯಿತು. ಒಟ್ಟಾರೆ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ನೌಕೆ ಸ್ಲಾಶ್ ಡೌನ್ ಆಯಿತು. ಬಳಿಕ ಅದನ್ನು ವಿಶೇಷ ದೋಣಿಗಳಲ್ಲಿ ದಡಕ್ಕೆ ಸಾಗಿಸುವಂಥ ಕಾರ್ಯವೂ ಕೂಡ ಆಯಿತು. ಫೈನಲಿ ಈಗ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದಾರೆ.